ಕನಸನ್ನ ಕಾಣ್ತಿರುವ ನಿರುದ್ಯೋಗಿಗಳಿಗೆ ಇಲ್ಲೊಂದು ಬಿಗ್ ಅಲರ್ಟ್. ಉದ್ಯೋಗ ಕೊಡಿಸ್ತೀವಿ ಅಂತ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸುತ್ತಿದ್ದ ಖತರ್ನಾಕ್ ಅಪ್ಪ ಮಗಳು ಇದೀಗ ಅರೆಸ್ಟ್ ಆಗಿದ್ದಾರೆ. ನಕಲಿ ತರಬೇತಿ ಕೇಂದ್ರವನ್ನ ತೆರೆದು ಸಂಬಳದ ನಾಟಕವನ್ನಾಡಿ ಬರೋಬ್ಬರಿ 5 ಕೋಟಿಗೂ ಅಧಿಕ ಹಣವನ್ನ ಲೂಟಿ ಮಾಡಿದ ಜಾಲವನ್ನ ಬೆಂಗಳೂರಿನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಹೌದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸವನ್ನ ಕೊಡಿಸುವುದಾಗಿ ನಂಬಿಸಿ ನಿರುದ್ಯೋಗಿ ಯುವಕರಿಗೆ ಬರೋಬ್ಬರಿ 5.3 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ವಂಚಿಸಿರುವ ಗಂಭೀರ ಪ್ರಕರಣವೊಂದು ಇದೀಗ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಬಿಎ ಪದವೀಧರೆ ಸಂಶದ್ ಬೇಗಂ ಹಾಗೂ ಆಕೆಯ ತಂದೆ ಎಂಎ ಮನ್ಸೂರ್ ಅಹಮದ್ ಎಂಬುವರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬಂಧಿತರು ತಮಗೆ ಹಿರಿಯ ಅಧಿಕಾರಿಗಳು ಹಾಗೂ ರಾಜಕೀಯ ನಾಯಕರೊಂದಿಗೆ ನಿಕಟಪೂರ್ವ ಸಂಪರ್ಕವನ್ನ ಹೊಂದಿದ್ದೇವೆ ಎಂದು ಹೇಳಿಕೊಳ್ಳಲಾಗಿದೆ. ರೈಲ್ವೆ ಆದಾಯ ತೆರಿಗೆ, ನೀರಾವರಿ, ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ಕೆಲಸವನ್ನ ಕೊಡುವುದಾಗಿ ನಂಬಿಸಿ ಉತ್ತರ ಕರ್ನಾಟಕದ ಸುಮಾರು 40ಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಇವರ ವಂಚನೆಯ ಜಾಲ ಎಷ್ಟು ರೋಚಕವಾಗಿತ್ತೆಂದರೆ, ಉದ್ಯೋಗ ಆಕಾಂಕ್ಷಿಗಳಿಗೆ ನಕಲಿ ನೇಮಕಾತಿ ಪತ್ರವನ್ನ ನೀಡಿ ಬೆಂಗಳೂರು, ಮುಂಬೈ ಹಾಗೂ ಕೋಲ್ಕತ್ತಾಗಳಲ್ಲಿ ನಕಲಿ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸುತ್ತಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಯಾರು ಅನುಮಾನ ಪಡಬಾರದು ಅನ್ನೋ ಕಾರಣಕ್ಕೆ ಕೆಲವರಿಗೆ ಆರಂಭದ 4 ತಿಂಗಳ ಕಾಲ ಸಂಬಳದ ರೂಪದಲ್ಲಿ ಹಣವನ್ನ ನೀಡಿಯೂ ಕೂಡ ನಂಬಿಸಿದ್ದರು ಎನ್ನಲಾಗಿದೆ. ಪ್ರತಿಯೊಬ್ಬ ಆಕಾಂಕ್ಷಿಯಿಂದ 5 ರಿಂದ 10 ಲಕ್ಷ ರೂಪಾಯಿವರೆಗೂ ಕೂಡ ಹಣವನ್ನ ಪಡೆದಿರುವ ಮಾಹಿತಿ ಲಭ್ಯವಾಗಿದೆ. ಕಳೆದ 2025ರ ನವೆಂಬರ್ನಲ್ಲಿ ಸಂಗಮೇಶ್ ರಾಜಯ್ಯ ವಸ್ತ್ರದ್ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ಸಿಸಿಬಿಯ ಸಂಘಟಿತ ಅಪರಾಧ ವಿಭಾಗ ತನಿಖೆಯನ್ನ ಆರಂಭಿಸಿತ್ತು. ಇದರಲ್ಲಿ ವಿಜಯಪುರ ಮೂಲದ ದೂರುದಾರರೊಬ್ಬರಿಗೆ 2.5 ಕೋಟಿಗೂ ಹೆಚ್ಚು ವಂಚನೆಯಾಗಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. 2023 ರಿಂದ 2025ರ ನಡುವೆ ನಡೆದ ಬಹುತೇಕ ಹಣಕಾಸು ವಹಿವಾಟುಗಳಿಗೆ ಆನ್ಲೈನ್ ಮೂಲಕವೇ ನಡೆದಿವೆ. ಸದ್ಯ ಜೂನ್ 4ರಂದು ಇಬ್ಬರು ಪ್ರಮುಖ ಆರೋಪಿಗಳನ್ನ ಬಂಧಿಸಿರುವ ಸಿಸಿಬಿ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಈ ಜಾಲದಲ್ಲಿ ಭಾಗಿಯಾಗಿರುವ ಇತರ ಸಹಚರರು ಹಾಗೂ ಹಣದ ವಸೂಲಾತಿಗಾಗಿ ತನಿಖೆಯನ್ನ ಚುರುಕುಗೊಂಡಿದೆ.